ಈಗ ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮರಣೋತ್ತರ ಪರೀಕ್ಷೆ ಇದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಈಗ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾರ ಗುಂಡು ರಾಜಶೇಖರ್ ಎದೆ ಸೀಳಿದೆ, ಆತ ಸಾವನ್ನಪ್ಪೋದಕ್ಕೆ ಏನ್ ಕಾರಣ, ಇದು ಗೊತ್ತಾಗಬೇಕಾಗಿದೆ. ಈಗ ಬಳ್ಳಾರಿಯ ವಿಮ್ಸ್ ಶವಾಗಾರದ ಬಳಿ ತಾಯಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗ ಶಾಸಕ ಭರತ್ ರೆಡ್ಡಿ ಅವರ ಜೊತೆ ಓಡಾಡ್ತಾ ಇದ್ದ, ಅವ್ರ ಹಿಂದೆ ಓಡಾಡ್ತಾ ಇದ್ದ. ನನ್ನ ಪತಿ ಬಿಜೆಪಿಯಲ್ಲಿದ್ರು, ಆದರೆ ಮಗ ಕಾಂಗ್ರೆಸ್ನಲ್ಲಿದ್ದ. ಅನ್ಯಾಯವಾಗಿ ನನ್ನ ಮಗನನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಪಾಪ ಆ ತಾಯಿ ರೋಧಿಸ್ತಾ ಇದ್ದಾರೆ. ರಾಜಶೇಖರ್ನ ತಾಯಿ, ಆತನ ಸಹೋದರಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಹಾಗಾದ್ರೆ ಇದೆಲ್ಲವೂ ಕೂಡ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ, ಅದನ್ನು ಈಗೋಗೆ ತಗೊಂಡು ನಾನು ಮನೆ ಮುಂದೆ ನೀನು ಬ್ಯಾನರ್ ಕಟ್ತೀಯಾ ಅಂತ ಹೇಳೋದು, ಇನ್ನೊಬ್ಬ ಚೇರ್ ಹಾಕೊಂಡು ನಾನು ಕಟ್ಟೆ ಕಟ್ತೀನಿ ನೀವೇನು ಮಾಡ್ತೀರಾ ಅನ್ನುವಂಥದ್ದು. ಕೊನೆಗೆ ಯಾವುದು ಎಂಡ್ ಆಗಿರುವಂಥದ್ದು ಏನು? ಒಬ್ಬ ಸಾವನಲ್ಲಿ ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇದು ಬೇಕಿತ್ತ ನಿಜಕ್ಕೂ ಕೂಡ ಅವರುಗಳಿಗೆ? ಅಂಗಡಿ ಸಾರು ತರೋದು, ಅಂಗಡಿ ಕೂಡೋದು ಮಾಡ್ತಾನೆ. ಇಬ್ಬರು ಹುಡುಗರು ಕಿರಾಣಿ ಅಂಗಡಿ, ಸಣ್ಣದು ಜಬ್ಬೆ ಅಂಗಡಿ ಇಟ್ಟಿವಿ ನಾವು. ಅಲ್ಲಿ ಬಂದಿದ್ದ ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಚ್ ಮಾಡಾರ. ಅವ್ರ ಹಿಂದೆ ಅಮಾಯಕರು ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು ಅಕ್ಕ ಅಣ್ಣ ಕರಿತಾನೆ, ರಾಜಣ್ಣ ಬಾ ಅಂತಂದರೆ ಏನಾಗೈತೆ ಅಂದರೆ ಏನಾಗಿಲ್ಲ, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರೆ ಓಪಡಿ. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗೈತೆ ಹಿಂಗೆ ಸತ್ತೋಗೈತೆ ನನ್ನ ಮಗ ಅಂತ. ಅಂಗಡಿ ಸಾರು ತರೋದು, ಅಂಗಡಿ ಕೂಡೋದು ಮಾಡ್ತಾನೆ. ಮಗಂಗೇನೋ ಆಕ್ಸಿಡೆಂಟ್ ಆಗಿದೆ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ರಂತೆ. ಪಾಪ ಇಲ್ಲಿ ನೋಡಿದ್ರೆ ಅವ್ರ ಮಗ ಸಾವನ್ನಪ್ಪಿದ್ದ. ಈಗ ಗುಂಡೇಟಿಗೆ ಬಲಿಯಾಗಿರುವಂತಹ ರಾಜಶೇಖರ್ ಫ್ಯಾಮಿಲಿ ದೂರನ್ನ ದಾಖಲಿಸಿದೆ. ಬಿಜೆಪಿಯವರ ವಿರುದ್ಧ ನಾವು ದೂರು ಕೊಟ್ಟಿದ್ದೀವಿ ಅಂತ ಹೇಳಿ TV9ಗೆ ರಾಜಶೇಖರ್ ಸಹೋದರ ಈಶ್ವರ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಹೋದರ ರಾಜಶೇಖರ್ ಕಾಂಗ್ರೆಸ್ನಲ್ಲಿದ್ದ, ನಮ್ಮ ತಂದೆ ಸೋಮಶೇಖರ್ ರೆಡ್ಡಿ ಅವರ ಫಾಲೋವರ್ ಅವರು, ನಮ್ಮ ಸಹೋದರ ಶಾಸಕರ ಹಿಂದೆ ಓಡಾಡ್ತಾ ಇದ್ದ ಅನ್ನೋದನ್ನು ಕೂಡ ಹೇಳಿದ್ರೆ, ಅಲ್ಲಿ ಹೋದಾಗ ಈ ಥರದ ಘಟನೆ ಆಗಿದೆ ಅಂತ ಹೇಳಿ TV9 ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರಾಜಶೇಖರ್ ಸಹೋದರ. ನಾವಿದ್ದಿಲ್ಲ, ನಾವು ಮನೆಗಿದ್ದೀವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡೋದಂತ. ಹಂಗೇನು ಹೇಳಿಲ್ಲ. ಎಷ್ಟು ವರ್ಷ ಕಾಂಗ್ರೆಸ್ನಾಗಿದ್ದವರು? ಅವರು ಇದ್ದು ಒಂದು 4 ವರ್ಷ ಏನಾಯ್ತು, 4-5 ವರ್ಷ ಆಯ್ತು. ನಿಮ್ಮ ತಂದೆಯವರೇನ ಬಿಜೆಪಿಗಿದ್ರ? ನಮ್ಮ ತಂದೆಯವರು ಅವಾಗ ಬಿಜೆಪಿನಾಗಿದ್ದರು. ನಮ್ಮ ತಂದೆಯವರೆಲ್ಲ ಬಿಜೆಪಿ ಫಾಲೋವರು. ಸೋಮಶೇಖರ್ ರೆಡ್ಡಿ ಅವ್ರ ಫಾಲೋವರು. ಹೋಗಿ ಬಂದು ನಾವು ಕಾಂಗ್ರೆಸ್ ಯಾರ ಕಾರಣ ಅಂದ್ರೆ ಅಲ್ಲಿವಾಗ ಇದು ಅಲ್ಲಿ ಮಾಡಕತ್ತಾರಲ್ಲ, ಆ ಬುಲೆಟ್ ಲಿಂಚ ಅದು ಯಾರಂತ ಗೊತ್ತಾಗ್ಬೇಕು. ಯಾರು ಬುಲೆಟ್ ಅಂತ ಗೊತ್ತಾಗ್ತದೆ. ಅಷ್ಟವರೆಗೆ ಏನು ಮಾಡಕ್ ಬರಲ್ಲ. ಆಮೇಲೆ ಸಾಹೇಬರು ಅದೇನೈತೆ ಮಾತಾಡ್ತಾರೆ. ಇಂಥವ್ರ ಮೇಲೆ ಅಂತ ಅವಾಗ ಆ ಬುಲೆಟ್ ಹೋಗಿ ಯಾರನ್ನ ಸಾಯಿಸ್ತಾರಂತ ಗೊತ್ತಿಲ್ಲಲ್ಲ. ಗೊತ್ತಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ. ಬಿಜೆಪಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಹಿಂಗಂತ. ಯಾರ್ಯಾರ ಮೇಲೆ ಏನಿಲ್ಲ, ಹೆಸರಿಲ್ಲ. ಬುಲೆಟ್ ಗೊತ್ತಾಗ್ಮೇಲೆ ಆಮೇಲೆ ಗೊತ್ತಾಗ್ತದೆ ಸರ್. ಸೊ ಇದು ಈಶ್ವರ್ ರೆಡ್ಡಿ ಅವರ ಮಾತು. ಇದುವರೆಗೂ ಯಾರ ಗನ್ನಿಂದ ಸಿಡಿದಿರುವಂತಹ ಬುಲೆಟ್ ಪ್ರಾಣ ತೆಗೆದಿದೆ ಅನ್ನುವಂಥದ್ರ ಬಗ್ಗೆ ಗೊತ್ತಾಗಿಲ್ಲ. ಅದು ಗೊತ್ತಾದ ನಂತರ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂಥದ್ದು ಈಶ್ವರ್ ರೆಡ್ಡಿ ಅವರ ಮಾತು. ಈಗ ಆಸ್ಪತ್ರೆ ಬಳಿ ನಾವು ಪ್ರತಿನಿಧಿ ಶಿವಕುಮಾರ್ ಪತ್ತಾರೆ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಶಿವಕುಮಾರ್, ನಿಜಕ್ಕೂ ವೆರಿ ಅನ್ಫಾರ್ಚುನೇಟ್ ಘಟನೆ ಇದು. ಯಾಕಂದ್ರೆ ಈಗ ಕಾಂಗ್ರೆಸ್ನ ಬೆಂಬಲಿಗರು ಅಥವಾ ಬಿಜೆಪಿಯ ಬೆಂಬಲಿಗರು ಎರಡೂ ಕಡೆಯ ಗನ್ಮ್ಯಾನ್ಗಳಿಂದಲೂ ಕೂಡ ಸಿಡಿದಿರುವಂತಹ ಗುಂಡು, ಇನ್ನೊಂದು ಕಡೆ ಪೊಲೀಸರು ಕೂಡ ಗುಂಡು ಹಾರಿಸಿದ್ದಾರೆ ಗಾಳಿಯಲ್ಲಿ. ಸೊ ಈಗ ಯಾರ ಗುಂಡು ಇವರ ಸಾವಿಗೆ ಕಾರಣವಾಗಿದೆ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಶಿವಕುಮಾರ್ ಅವರ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಈಗ ಬಹುಶಃ ದೇಹವನ್ನು ಹಸ್ತಾಂತರ ಮಾಡ್ತಾರೆ ಅನ್ಸುತ್ತೆ. ರಿಪೋರ್ಟ್ ಯಾವಾಗ ಸಿಗುತ್ತೆ? ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ರೆಹಮಾನ್, ನಿಜಕ್ಕೂ ಕೂಡ ನಿನ್ನೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆಯಾಗಿ ಓರ್ವ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳು ನೋಡ್ತಿರ್ಬೋದು. ಬೆಳಗ್ಗೆಯಿಂದಲೂ ಕೂಡ IGP ವರ್ತಿಕಾ ಕಟಿಯಾರ್ ಅವರು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಮಾಹಿತಿಗಳ ಪ್ರಕಾರ ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿಂದ ಬಾಡಿ ಶಿಫ್ಟ್ ಅನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಇಲ್ಲಿ ನೀವು
ನೀವು ದೃಶ್ಯಗಳು ನೋಡ್ತಿರ್ಬೋದು. ಮೃತ ರಾಜಶೇಖರ್ ತಾಯಿ ತುಳಸಿ, ಸಹೋದರಿ ಉಮಾ, ಜೊತೆಗೆ ಅವರ ಸಹೋದರ ಈಶ್ವರ್ ರೆಡ್ಡಿ ಅವರು ಕೂಡ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ. ಮಗನನ್ನ ಕಳೆದುಕೊಂಡ ತಾಯಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಜೊತೆಗೆ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಇದ್ದಾರೆ, ಅವರ ಚಿಕ್ಕಪ್ಪ ಪ್ರವೀಣ್ ರೆಡ್ಡಿ ಕೂಡ ಇಲ್ಲಿದ್ದಾರೆ. ನೀವು ದೃಶ್ಯಗಳು ನೋಡ್ತಿರ್ಬೋದು. ಅವರು ಕೂಡ ಇಲ್ಲಿ ಶವಾಗಾರದ ಬಳಿ ಬೀಡು ಬಿಟ್ಟಿದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು. ಮೃತ ರಾಜಶೇಖರ್ ಸಹೋದರ ಈಶ್ವರ್ ರೆಡ್ಡಿ ಕೂಡ ಮಾತಾಡಿ, ಈಗಾಗಲೇ ನಾವು ಬಿಜೆಪಿಯವರ ವಿರುದ್ಧ ದೂರನ್ನ ಕೊಟ್ಟಿದ್ದೀವಿ, ಆದರೆ ಬುಲೆಟ್ ಯಾರ್ದು ಅನ್ನೋದು ಇಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕವೇ ಗೊತ್ತಾಗುತ್ತೆ. ಕಳೆದ 2-3 ವರ್ಷಗಳಿಂದ ನಮ್ಮ ಅಣ್ಣ ಕಾಂಗ್ರೆಸ್ನಲ್ಲಿ ಭರತ್ ರೆಡ್ಡಿ ಅವ್ರ ಜೊತೆಗೆ ಓಡಾಡ್ತಿದ್ದ. ನಿನ್ನೆ ರಾತ್ರಿ 9:00 ನಮಗೆ ಈ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ನಾವು ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ವಿ. ಜೊತೆಗೆ ಇಲ್ಲಿ ಅವರ ಸಹೋದರಿ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರೂ ಕೂಡ ನಮಗೆ ಸಹಾಯವನ್ನ ಮಾಡಿಲ್ಲ. ನಮ್ಮ ತಂದೆಯವರು ಕೂಡ ಬಿಜೆಪಿಯಲ್ಲಿ ಇದ್ರು, ಸೋಮಶೇಖರ್ ರೆಡ್ಡಿ ಫಾಲೋವರ್ ಆಗಿದ್ರು. ನಮ್ಮ ಸಹೋದರ 2-3 ವರ್ಷಗಳಿಂದ ಮಾತ್ರ ಕಾಂಗ್ರೆಸ್ನಲ್ಲಿ ಓಡಾಡ್ತಿದ್ದ. ಹೀಗೆ ಸಾಕಷ್ಟು ಆಕ್ರೋಶವನ್ನು ಅವರು ಹೊರಹಾಕಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ. ಈಗ ಇಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಶವಾಗಾರಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವೇ ಈ ನಿನ್ನೆ ಅವರಿಗೆ ತಗಲಿದ್ದು ಗುಂಡು ಯಾರ್ದು ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಎರಡೂ ಕಡೆಯಿಂದಲೂ ಕೂಡ ಫೈರಿಂಗ್ ಆಗಿದೆ, ಜೊತೆಗೆ ಪೊಲೀಸರಿಂದಲೂ ಕೂಡ ಫೈರಿಂಗ್ ಆಗಿರ್ತಕ್ಕಂಥದ್ದು. ಹೀಗಾಗಿ ರಾಜಶೇಖರ್ಗೆ ತಗುಲಿರುವ ಗುಂಡು ಯಾವ್ದನ್ನೋದು ಕೂಡ ಈಗೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಈಗ ಅವರ ಮೃತ ರಾಜಶೇಖರ್ ಪೋಷಕರು ಇಲ್ಲೇ ಸಾಕಷ್ಟು ಜನ ಪೋಷಕರಿದ್ದಾರೆ. ಜೊತೆಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಮುಂಭಾಗ ಅವರ ಸ್ನೇಹಿತರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಬರಲಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್.